ವಿರೋಧ ಪಕ್ಷಕ್ಕೆ ಹೊಟ್ಟೆ ಉರಿ ಹಂಗಾಗಿ ಹೇಳ್ತಿದ್ದಾರೆ. ಇದು ಹೊಟ್ಟೆ ಉರಿಯಿಂದ ಹೇಳ್ತಾರೋ ಮಾತಾ ಏನು? ಇಲ್ಲ, ವಿರೋಧ ಪಕ್ಷಕ್ಕೆ ಯಾವ ಹೊಟ್ಟೆ ಉರಿನಿಲ್ಲ. ಯಾಕೆಂದರೆ ನಾವೇನು ಹೋಗಿ ಅಲ್ಲಿ ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಸಚಿವರಾಗಬೇಕು ಅಂತ ಏನಿಲ್ಲ. ಜನ ನಮಗೆ ನಮ್ಮನ್ನು ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರೆ ನಾವು ಆ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಇವರು ನಂಗೆ ನಿಜವಾಗ್ಲೂ ಹಾಸ್ಯಾಸ್ಪದ ಮಾತು ಯಾವುದು ಅಂತ ಅನ್ಸೋದು ಅಂದರೆ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳಿರುವಂಥ ಅಭಿವೃದ್ಧಿ ಪಥ. ಸಚಿವರು ಇವತ್ತು ಯಾರು ಸದನದಲ್ಲಿ ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಪಕ್ಷೀಯ ಒಂದು ಪಾತ್ರ ಅಭಿನಯ ಥರ ಎಲ್ಲ ಕಡೆ ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ನಾನೇ ಸಾಮರ್ಥ್ಯಶಾಲಿ ಅಂತ ಒಂದು ಬಿಂಬಿಸ್ಕೊಳ್ಳೋ ಅಂಥ ಒಂದು ಹತಾಶ ಪ್ರಯತ್ನವನ್ನು ನಿಜವಾಗ್ಲೂ ಸದನದಲ್ಲಿ ಮಾಡಿದ್ರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಲ್ಲದೆ ಇವತ್ತು ಇಲಾಖೆಗಳ ನಿಜವಾಗ್ಲೂ ಎಲ್ಲ ಕಾರ್ಯವೈಖರಿ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅಸಮರ್ಥ ಸರ್ಕಾರ ಇದೊಂದು. ಇದಕ್ಕೆ ಕೇಪಬಿಲಿಟಿ ಅನ್ನೋದೇ ಹೊರಟೋಗಿದೆ. ಇವಾಗ ಯಾವುದೋ ಒಂದು ಇವರಿಬ್ಬರು ಒಳಜಗಳದಿಂದ ಅಧಿಕಾರಿ, ನಾನು ಆಗಲೇ ಹೇಳ್ದಂಗೆ ಅಧಿಕಾರಿಗಳು ಇಲಾಖೆ ಮಾತುಗಳ ಯಾವ್ಯಾವ ಇಲಾಖೆ ಅಧಿಕಾರಿಗಳಿದ್ದಾರೆ ಅವ್ರು ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಸದನಕ್ಕೆ ಸುಳ್ಳು ಹೇಳೋವಂಥ ಒಂದು ಉದ್ದಟತನಕ್ಕೆ ಹೋಗಿದ್ದಾರೆ. ಈ ರೀತಿ ಅದಲ್ಲದೆ ಭ್ರಷ್ಟಾಚಾರ ಅನ್ನೋದು ಮಿತಿಮೀರಿ ಹೋಗಿದೆ. ಬೆಂಗಳೂರು ಮಟ್ಟದಲ್ಲಿ ತಾವು ತಗೊಳ್ಳೋದಾದರೆ ಒಂದು ರಸ್ತೆ ಗುಂಡಿ ಮುಚ್ಚ ಕೂಡ ಇಲ್ಲಿವರೆಗೂ ಸರಿಗೆ ಆಗಲಿಲ್ಲ. 5 ಪಾಲಿಕೆ ಮಾಡಿ ಡಿಸೆಂಟ್ರಲೈಸ್ ಮಾಡಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಉಪಮುಖ್ಯಮಂತ್ರಿ ಬಂದು ಬೆಂಗಳೂರಿನ ಜನತೆಗೆ, ಬೆಂಗಳೂರಿನವ್ರಿಗೆ ಧಮಕಿ ಹಾಕಿ ಅಲ್ಲಿ ಓಟ್ ಹಾಕಿರೋವಂಥವ್ರಿಗೆ ಅವಮಾನ ಮಾಡೋವಂಥ ಕೆಲಸಗಳನ್ನ ಇವತ್ತು ಉಪಮುಖ್ಯಮಂತ್ರಿಗಳು ಅವ್ರು ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇಲ್ಲಿವರೆಗೂ ಮಾಡ್ತಾ ಇಲ್ಲ. ಸುಮಾರಷ್ಟು ಬಡಾವಣೆಗಳು ನೆಲಕಚ್ಚಿ ಹೋಗಿದೆ. ಅದರ ಕಾಮಗಾರಿಗಳು ಯಾವುದೂ ಪ್ರಗತಿಲಿಲ್ಲ. ಹಾಗೆ ಇಲ್ಲಿ ಒಂದು ಈ CC/OC ಮತ್ತು ಇದರ ಕಾರಣದಿಂದ ಯಾರು ಕಟ್ಟಡ ನಿರ್ಮಾಣ ಮಾಡುವಂಥ ಸಣ್ಣ ಪುಟ್ಟ ಯಾರು ಇದ್ದಾರೆ ಅವರು ಕೂಡ ಸ್ವಂತ ಮನೆ ಕಟ್ಕೊಳ್ಳೋಕ್ಕೂ ಭಾಳಷ್ಟು ಸಮಸ್ಯೆಗಳು ಈ ಖಾತಾ ಮತ್ತು CC/OC ಪ್ಲ್ಯಾನ್ಗಳಿಂದ ಆಗ್ತಾ ಇದೆ. ಇವತ್ತು ನಮಗೆ ರಾಜಸ್ವ ನಿರೀಕ್ಷೆ ಏನು ಟಾರ್ಗೆಟ್ ಇದೆ ಅದು ಕರೆಕ್ಟಾಗಿ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆಗಳು ನೀವು ಕಾಣ್ಬೋದು. ಗೃಹಲಕ್ಷ್ಮಿ ಹಣ ಸರಿಗೆ ಜನಕ್ಕೆ ತಲುಪ್ತಾ ಇಲ್ಲ, ಅಕ್ಕಿ ಕೂಡ ಸರಿಗೆ ಜನಕ್ಕೆ ಹೋಗ್ತಾ ಇಲ್ಲ. ಆದರೆ ಇದೆಲ್ಲ ಸೇರಿಸಿ ಏನು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಹುಶಃ ಅವರವರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರ ಸ್ವಯಂ ಕೃಷಿ ಮಾಡೋದ್ರಲ್ಲಿ, ಅವರ ಸ್ಥಾನ ಉಳಿಸ್ಕೊಳ್ಳೋದ್ರಲ್ಲಿ, ಅವರ ಸ್ಥಾನ ಮೇಲ್ದರ್ಜೆಗೆ ಏರಿಸ್ಕೊಳ್ಳೋದ್ರಲ್ಲಿ ಮುಳುಗೋಗಿ ರಾಜ್ಯದ ಅಭಿವೃದ್ಧಿನ ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾರೆ ಅಂತ ಹೇಳಿ ಬಯಸ್ತಿದ್ದಾರೆ. ಸುನಿಲ್, ನೀವು ಹೇಳ್ತಿದ್ರಿ, ನಾನು 1-2 ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಅದಕ್ಕೆ ನೀವು ಉತ್ತರ ಕೊಟ್ಬಿಡಿ. ಸುನಿಲ್, ನಿಮ್ಮ ವೆಂಕಟೇಶ್ ಇದಾರಲ್ಲ, ಗೊತ್ತಾ? ವೆಂಕಟೇಶ್ ಗೊತ್ತಾ ಸಚಿವರು? ಹಲೋ, ಕೇಳಿಸ್ತಾ ಇದೆಯಾ ಸುನಿಲ್ ಅವರೇ? ಹಾ, ವೆಂಕಟೇಶ್ ಅವರು ನಮ್ಮ ಚಾಮರಾಜನಗರ ಉಸ್ತುವಾರಿ. ಯಾವ ಇಲಾಖೆ ವಹಿಸ್ಕೊಂಡಿದ್ದಾರೆ ಅವರು? ಮೇಡಮ್, ಈಗ ನಮ್ಮ ಒಂದ್ ನಿಮಿಷ ಸುನಿಲ್, ಎಲ್ಲ ಇಲಾಖೆಯಲ್ಲೂ ಸಹ ಮಾನ್ಯ ಒಂದ್ ನಿಮಿಷ ಮಾನ್ಯ ದಯಮಾಡಿ ಈಗ ಒಂದ್ ನಿಮಿಷ ದಯಮಾಡಿರಿ. ಈಗ ಎಲ್ಲದಕ್ಕೂ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾ ಇದ್ದಾರೆ, ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂಗೆ ಅಂತ ಮಾನ್ಯ ನಮ್ಮ ಸ್ನೇಹಿತರು ಹೇಳಿದ್ರು. ಅದು ಹತಾಶೆ ಇಲ್ಲ, ಸಂತೋಷ ಪಡುವಂತ ವಿಚಾರ. ಇಡೀ ರಾಜ್ಯದ ಎಲ್ಲ ಮಂತ್ರಿಗಳು ಏನ್ ಮಾಡ್ತಿದ್ರೆ, ಯಾವ ಕೆಲಸ ಆಗಿದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಲ್ಲ, ಇಡೀ ರಾಜ್ಯ ಜನ ಸಂತೋಷ ಪಡುತ್ತೆ. ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಅಂಕಿಅಂಶಗಳನ್ನ ಇಟ್ಕೊಂಡಿದ್ದಾರೆ, ಯಾವ ರೀತಿ ಮಾತಾಡ್ತಾರೆ, ಇಡೀ ರಾಜ್ಯ ಜನ ಹೆಮ್ಮೆ ಪಡೋ ವಿಚಾರ ಇದು. ಇಲಾಖೆ ಯಾಕ್ರಿ ಬೇಕು, ಸಚಿವರು ಯಾಕ್ರಿ ಬೇಕು, ಅದು ಖುಷಿ ಪಡೋ ವಿಚಾರ. ಅವ್ರ ಹಿಂದೆ ಅವರ ಅನುಪಸ್ಥಿತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸುನಿಲ್, ಮಂತ್ರಿಗಳು ಅರ್ಥ ಮಾಡ್ಕೊಳ್ಳಿ. ಅನುಪಸ್ಥಿತಿ ಯಾಕೆ? ಅದು ಒಂದು ಸದನ ನಡೀತಾ ಇದೆ, ಆಡಳಿತ ಪಕ್ಷದ ಸಚಿವರ ಅನುಪಸ್ಥಿತಿ ಅಂತಂದ್ರೆ ಏನ್ರಿ ಬೇರೆ ಕಟ್ಟೆ ಹಾಕೋ ಕೆಲಸ ಇರುತ್ತೆ ಅವ್ರಿಗೆ? ಇದು ಇಂಪಾರ್ಟೆಂಟ್ ಅಲ್ವಾ? ವೆಂಕಟೇಶ್ ಅವ್ರು ಏನ್ ಮಾಡ್ತಿದ್ದಾರೆ, ರಹೀಂ ಖಾನ್ ಅವ್ರು ಏನ್ ಮಾಡ್ತಿದ್ದಾರೆ, ನಿಮ್ಮ ಇಲಾಖೆಯಲ್ಲಿ ಆರ್.ಬಿ. ತಿಮ್ಮಾಪುರ ಅವ್ರು ಏನ್ ಮಾಡ್ತಿದ್ದಾರೆ, ನಿಮ್ಮ ಸಚಿವರು ಕೂತ್ಕೊಂಡಲ್ಲಿ? ಎಲ್ಲಾ ಇಲಾಖೆಯಲ್ಲೂ ಮಾಹಿತಿಗಳನ್ನ ತರಿಸ್ಕೊಂಡು ಅವರು ಇದರಲ್ಲಿ ಮಾನ್ಯ ಯಾಕ್ರಿ ಕೊಡ್ಬೇಕು? ಹಂಗಾರೆ ಸಚಿವರಿಲ್ವಾ? ರಾಜೀನಾಮೆ ಕೊಡ್ಸಿ, ಹಂಗಾದ್ರೆ ಕೊಡ್ಸ್ಬಿಟ್ಟು ಕೂತ್ಕೊಳ್ಳೋಕೆ ಹೇಳಿ ಮನೆಯಲ್ಲಿ. ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲದಕ್ಕೂ ಮುಖ್ಯಮಂತ್ರಿಗಳೇ ಉತ್ತರ ಕೊಡಬೇಕು ಅನ್ನೋದಾದ್ರೆ ಸಚಿವರು ಯಾಕಬೇಕು? ಸುನಿಲ್ ಒಂದ್ ನಿಮಿಷ, ಎಲ್ಲದಕ್ಕೂ ಒಂದ್ ನಿಮಿಷ ಸುನಿಲ್, ಅರ್ಥ ಮಾಡ್ಕೊಳ್ಳಿ ಸುನಿಲ್. ಮಾನ್ಯ ನಮ್ಮ ಸ್ನೇಹಿತರು ಮಾತಾಡ್ತಾ ಹೇಳಿದ್ರು, ಈ ಮಾನ್ಯ ನಮ್ಮ ಸ್ನೇಹಿತರು ಹೇಳಿದ್ರು ರಾಜ್ಯದಲ್ಲಿ ಭ್ರಷ್ಟಾಚಾರ ಎಲ್ಲೇ ಮೀರಿದೆ, ಕೆಲಸ ನಡೀತಾ ಇಲ್ಲ, ಆಡಳಿತ ಕುಸಿದೋಗಿದೆ ಅಂತ ಮಾನ್ಯ ಸ್ನೇಹಿತರು ಹೇಳಿದ್ರು. ಈಗ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾಡಿದೆ, ರಾಷ್ಟ್ರ ಮಟ್ಟದಲ್ಲಿ ಏನ್ ನಡೀತಾ ಇದೆ, ಭ್ರಷ್ಟಾಚಾರ ಯಾವ ತರ ನಡೀತಾ ಇದೆ ಸತ್ಯ ಆಗಿದೆ. ಅವ್ರು ಭ್ರಷ್ಟಾಚಾರ ಮಾಡಿರೋದಕ್ಕೆ ವಿಪಕ್ಷದಲ್ಲಿ ಕೂರಿಸಿರೋದು, ಹಂಗಂತ ನೀವು ಅದನ್ನೇ ಮಾಡ್ತೀರಾ? ನೀವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಾ?
ಏನ್ ಮಾತಾಡ್ತೀರಿ ನೀವು? ಎಲ್ಲಿ ನಡೀತಾ ಇದೆ ಬನ್ನಿ, ಎಲ್ಲಿದೆ? 1000 ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲಿದೆ? ಬನ್ನಿ ತೋರಿಸ್ತೀನಿ, ಹೇಳ್ತೀನಿ, ಬನ್ನಿ ದಾಖಲೆ ಸಮೇತ ಹೇಳ್ತೀನಿ ನಾನು ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಅಲ್ಲ ಅದೇ ಒಂದು ಚರ್ಚೆ ಆಗೋಣ, ಅದೊಂದು ಖಂಡಿತ, ಚರ್ಚೆ ನಡೀಲಿ separate ಒಂದಲ್ಲ, ಆಗಿ. 100 ದಿವಸ ಅದು ಮಾಡ್ಬೋದು ಆಗ್ಲಿ. ಚರ್ಚೆನ. ಆದ್ರೆ ನಾನು ಹೇಳ್ದೆ ಏನ್ ಈಗ ನೋಡಿ, ಮಾತಾಡ್ತೀನಿ? ಈ ಮಾನ್ಯ ಎಲ್ಲ ಸಿದ್ದರಾಮಯ್ಯನವರು ಒಬ್ಬರೇ ಉತ್ತರ ಕೊಡ್ತೀನಿ. ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ, ಯಾವ್ಯಾವ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದ್ರೆ ಏನನ್ನೋದು ಎಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ. ಈಗ ಇದನ್ನ ತುಂಬಾ ಗೊತ್ತಾಗುವಂತ ಕೆಲಸ ಚೆನ್ನಾಗಿ ಗೊತ್ತಾಗ್ತಿದೆ, ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ ಜನಕ್ಕೆ. ಜನರ ಉತ್ತರಕ್ಕೋಸ್ಕರ ಸ್ವಲ್ಪ ದಿವಸ ಕಾಯಿರಿ ನೀವುಗಳೆಲ್ಲ, ಹೇಳ್ತೀನಿ ರಾಜಕಾರಣಿಗಳು. ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಥ್ಯಾಂಕ್ ಯು ಸಂಕೇತ್. ನನ್ಗೊಂದು ಅರ್ಥ ಆಗಲ್ಲ, ಎಲ್ಲಾ ಇಲಾಖೆಯ ಪ್ರಶ್ನೆಗಳಿಗೂ ಅಫ್ಕೋರ್ಸ್ ಮುಖ್ಯಮಂತ್ರಿಗಳ ಹತ್ರ ಮಾಹಿತಿ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಸಚಿವರ ಅನುಪಸ್ಥಿತಿಯಲ್ಲಿ ಎಲ್ಲಾ ಇಲಾಖೆ ಮಾಹಿತಿನೂ ಸಿದ್ದರಾಮಯ್ಯ ಅವರೇ ಕೊಡಬೇಕು ಅನ್ನೋದಾದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ಸಚಿವರು ಯಾಕಬೇಕು, ಬೇರೆ ಇಲಾಖೆ ಯಾಕಬೇಕು? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ವಕ್ತಾರರು. ಅಂಡ್ ಈ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಯಾವ ಮೂಮೆಂಟ್ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.